ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ. ರಾತ್ರಿ ಹೆಚ್ಚು ಹೊತ್ತು ಯೋಚಿಸಿ ಮಲಗಿದ್ದರಿಂದ ಬೆಳಗ್ಗೆ 9 ಗಂಟೆಯಾದರೂ ಎಚ್ಚರವಾಗಿರಲಿಲ್ಲ ಭಾರ್ಗವನಿಗೆ. ಜೊತೆಗೆ ಹಿಂದಿನ ದಿನ ಓಡಾಡಿದ್ದರ ಸುಸ್ತಿತ್ತಲ್ಲವೇ. ತಿಂಡಿಯ ಸಮಯವಾದರೂ ತನ್ನನ್ನು ಕೂಗದವನನ್ನು ಅರಸಿ ಮೆಟ್ಟಿಲೇರಿ ಬಂದಳು ಪೂರ್ಣ. ಅವನಿನ್ನು ಮಲಗಿಯೇ ಇದ್ದ ಮಂಚದಲ್ಲಿ. ಆಫೀಸ್ಗೆ ಹೋಗೋದಿಲ್ವೇನೋ ಇವರು ಎನ್ನುತ್ತಾ ಅವನ ಬಳಿ ಬಂದು ಮಾತನಾಡದೆ ಅವನ ಕೆನ್ನೆ ಹಿಂಡಿದಳು. ಎಚ್ಚರವಿಲ್ಲ ಅವನಿಗೆ. ಅದೆಷ್ಟು ನಿದ್ದೆ ಇದೆ ಇವರಿಗೆ ಎನ್ನುತ್ತಾ ಅವನ ಪಕ್ಕದಲ್ಲಿ ಕುಳಿತು ಅವನೆದೆಯ ಮೇಲೆ ತಲೆ ಇಟ್ಟಳು. ಅವನ ಹೃದಯದ ಬಡಿತ ಕೇಳಿ ಏನೋ ಖುಷಿ ಅವಳಲ್ಲಿ. ಅವಳ ಭಾರ ತನ್ನ ಮೇಲಿರುವುದರ ಅರಿವಾದ ಭಾರ್ಗವ್ ಇನ್ನೂ ಬೆಳಗಾಗಿಲ್ಲವೇನೋ ಎಂದುಕೊಂಡು ಅವಳನ್ನು ಅಪ್ಪಿದ ಕಣ್ತೆರೆಯದೆ, ಅಯ್ಯೋ ಬಿಡಿ, ನನ್ನನ್ನು ಹೇಳೋದಿಲ್ವಾ ನೀವು? ಟೈಮ್ ನೋಡಿ 9 ಗಂಟೆ ಆಗಿದೆ ಎಂದಳು ಅವನಿಂದ ಬಿಡಿಸಿಕೊಂಡು ಸರಿದು ಕುಳಿತು. ಹಾ ಎಂದವ ತಿರುಗಿ ಮಲಗಿದ. ಭಾರ್ಗವ್, ನಿಮಗೇ ಹೇಳ್ತಿರೋದು ನಾನು, ಎದ್ದೇಳಿ ಎಂದಳು ಅವನ ಕೆನ್ನೆ ಹಿಡಿದು ಎಚ್ಚರಿಸುತ್ತಾ. ಇನ್ನೂ ಸ್ವಲ್ಪ ಹೊತ್ತು ಮಲಗ್ತೀನಿ ಬಿಡು ಪೂರ್ಣ ಮುದ್ದಾಗಿ ಎಂದಾಗ ಅವನನ್ನು ಏಳಲು ಬಲವಂತ ಮಾಡದೆ, ಸರಿ ಮಲ್ಕೊಳ್ಳಿ ಎಂದು ಕೆಳಗೆ ನಡೆದಳು. ಅವಳು ಕೆಳಗಿಳಿದು ಬಂದಾಗ ಎಲ್ಲರೂ ಡೈನಿಂಗ್ ಟೇಬಲ್ ಬಳಿ ಸೇರಿದ್ದರು. ಪೂರ್ಣ, ಭಾರ್ಗವ್ ಬರೋದಿಲ್ವಾ ತಿಂಡಿ ತಿನ್ನೋದಕ್ಕೆ ಕೇಳಿದರು ಶರಾವತಿ. ಇನ್ನೂ ಮಲಗಿದ್ದಾರೆ ಅತ್ತೆ, ಎಬ್ಸಿದ್ರೆ ಸ್ವಲ್ಪ ಹೊತ್ತು ಮಲಗ್ತೀನಿ ಅಂದರು, ಅದಕ್ಕೆ ಸುಮ್ಮನೆ ಬಂದೆ. ನೀವೆಲ್ಲ ತಿಂಡಿ ತಿನ್ನಿ, ನಾನು ಅವ್ರ ಜೊತೆ ತಿಂತೀನಿ ಎಂದವಳು ಅವರಿಗೆಲ್ಲ ತಿಂಡಿ ಬಡಿಸಿದಳು. ಅಕ್ಕ, ಭಾವ ಯಾಕೆ ನಿನ್ನೆ ಬರುವಾಗ ಒಂಥರ ಇದ್ರಂತೆ, ಯಾಕೋ ತುಂಬ ಸೈಲೆಂಟ್ ಆಗಿದ್ರು ಕೇಳಿದಳು ಅಮೃತ. ಬರೀ ಕೆದಕುವ ಹೆಣ್ಣು ಇವಳು. ಅವರಿಗೆ ಬೇಗ ಎದ್ದಿರೋದಕ್ಕೆ ಸುಸ್ತಾಗಿತ್ತಂತೆ ಅಮೃತ. ಭಾರ್ಗವ್ ಹೇಳಿದ್ದನ್ನೇ ಹೇಳಿದಳು ಪೂರ್ಣ. ಆರಾಮಾಗಿದ್ದಾನೆ ತಾನೇ ಅವನು ಕೇಳಿದ ಆಯುಷ್. ಹಾಂ ಆರಾಮಾಗಿದ್ದಾರೆ ಎಂದಳು ಪೂರ್ಣ ಸಹಜವಾಗಿ. ಎಲ್ಲರೂ ಮಾತನಾಡುತ್ತಲೇ ತಿಂಡಿ ತಿಂದು ಮುಗಿಸಿ ಆಫೀಸ್ಗೆ ನಡೆದರು. ಭಾರ್ಗವ್ ಅವರೆಲ್ಲ ಹೊರಟು ಹೋದರೂ ಎದ್ದಿರಲಿಲ್ಲ. ಅವನನ್ನೇ ಕಾಣಲು ಪೂರ್ಣ ಮತ್ತೆ ಕೋಣೆಗೆ ನಡೆದಳು. ಅವ ಇನ್ನೂ ಮಲಗಿಯೇ ಇದ್ದ. ಇದೇನಿದು, ಇನ್ನೂ ಮಲಗಿದ್ದಾನಲ್ಲ ಈ ಅಹಂಕಾರಿ ಎನ್ನುತ್ತಾ ಅವನ ಪಕ್ಕದಲ್ಲಿ ಬಂದು ಭಾರ್ಗವ್ ಭಾರ್ಗವ್ ಎಂದು ಕರೆದಳು. ಹಾಂ ಎಂದ. ಹೇಳೋದಿಲ್ವ ಇವತ್ತು ನೀವು? ಟೈಮ್ ನೋಡಿ ಎಷ್ಟಾಗಿದೆ ಅಂತ. ಕಂಟಿ ಅಣ್ಣ ನೀವಿನ್ನೂ ಎದ್ದಿಲ್ಲ ಅಂತ ಆಫೀಸ್ಗೆ ಹೋಗಿದ್ದಾರೆ ಎಂದಳು ಹೊದಿಕೆ ಮಡಚುತ್ತಾ ನಿಂತು. ಯಾಕೋ ಮೈಕೈ ನೋವು ಪೂರ್ಣ ಎಂದವ ಆಗ ಎಚ್ಚರವಾದ. ಹೌದಾ, ಎಣ್ಣೆ ಹಚ್ಚಿ ಮಸಾಜ್ ಮಾಡ್ತೀನಿ ಹೇಳಿ, ಸ್ವಲ್ಪ ಹೊತ್ತು ಬಿಟ್ಟು ಬಿಸಿನೀರು ಹಾಕ್ಕೊಳ್ಳಿ, ಮೈ ಹಗುರ ಆಗುತ್ತೆ ಎಂದಳು. ಆಗ ಕಣ್ತೆರೆದವ ಅವಳನ್ನೇ ನೋಡಿದ. ತುಂಬ ಸುಸ್ತಾಗಿದೆಯಾ ಕೇಳಿದಳು ಅವನನ್ನೇ ನೋಡುತ್ತಾ. ಮೇಲೆದ್ದು ಕುಳಿತವ. ಯಾಕೋ ಗೊತ್ತಿಲ್ಲ, ಮೈಕೈ ತುಂಬ ಎಳಿತಿದೆ ಎಂದ ಕುಳಿತಲ್ಲಿಯೇ ಮೈ ಮುರಿಯುತ್ತಾ. ಬಿಸಿನೀರು ಬಿದ್ದರೆ ಎಲ್ಲ ನೋವು ಹೋಗುತ್ತೆ, ನಿನ್ನೆ ಅಷ್ಟೊಂದು ಸುತ್ತಾಡಿದ್ದಕ್ಕೆ ಹಾಗಾಗಿರಬೇಕು ಎನ್ನುತ್ತಾ ಡ್ರೆಸ್ಸಿಂಗ್ ಏರಿಯಾದತ್ತ ಹೋಗಿ ಎಣ್ಣೆ ಬಾಟಲ್ ಹಿಡಿದು ಬಂದಳು. ಅವಳು ನಿನ್ನೆ ಎಂದಾಗ ಹಿಂದಿನ ದಿನ ಪೂರ್ತಿ ನಡೆದಿದ್ದೆಲ್ಲ ನೆನಪಾಗಿತ್ತು ಭಾರ್ಗವನಿಗೆ. ಆದರೆ ಎಲ್ಲಕ್ಕಿಂತ ಹೆಚ್ಚು ತಲೆಗೆ ಹೊಕ್ಕಿದ್ದು ತಾನು ಬೆಟ್ಟದಲ್ಲಿ ನೋಡಿದ ಕುಟುಂಬವೇ. ಅವರೆಲ್ಲ ಎಲ್ಲೋ ಒಂದು ಕಡೆ ಇದ್ದಾರೆ ಅಂತ ಅಂದ್ಕೊಂಡಿದ್ದೆ, ಆದರೆ ಇಷ್ಟು ಹತ್ತಿರ ಇದ್ದಾರೆ ಅಂತ ಅಂದ್ಕೊಂಡಿರಲಿಲ್ಲ. ಅವರನ್ನು ಹುಡುಕಿಸ್ಬೇಕು ಮೊದಲು ಮನದಲ್ಲೇ ಎಂದುಕೊಳ್ಳುತ್ತಾ ಕುಳಿತಿದ್ದವನ ಬಳಿ ಬಂದ ಪೂರ್ಣ. ಬನ್ನಿ ಇಲ್ಲಿ ಚೇರ್ ಮೇಲೆ ಕೂತ್ಕೊಳ್ಳಿ, ಎಣ್ಣೆ ಹಚ್ಚಿ ಮಸಾಜ್ ಮಾಡ್ತೀನಿ ಎಂದಳು. ಅವಳ ಕಾಳಜಿ ಅರಿತವ. ಅಂತೂ ನಿನ್ನ ಕೈಯಿಂದ ಸೇವೆ ಮಾಡಿಸ್ಕೊಳ್ಳೋ ಭಾಗ್ಯ ನನಗೆ ಎಂದು ಅವಳನ್ನು ಛೇಡಿಸುತ್ತಾ ಚೇರಿನತ್ತ ಬಂದು ಕುಳಿತ. ಈಗ ಹಿಂದಿನ ದಿನದಷ್ಟು ಆತಂಕ ಗೊಂದಲ ಇರಲಿಲ್ಲ ಅವನಲ್ಲಿ. ಸಾಕಷ್ಟು ನಿದ್ದೆ ಆಗಿದ್ದರಿಂದ ಮನ ಕೊಂಚ ಹಗುರಾಗಿತ್ತಾದರೂ ಏಕೋ ಸುಸ್ತು ಆವರಿಸಿತ್ತು. ಏನು ಮಾಡೋದು, ನಾನು ಪಡ್ಕೊಂಡು ಬಂದಿದ್ದು ಇದು, ಮೈಸೂರಿನ ಕಿಂಗ್ ಭಾರ್ಗವ್ ಶರ್ಮನ್ ಸೇವೆ ಮಾಡಬೇಕು ಅನ್ನೋದು ನನ್ನ ಹಣೆ ಬರಹದಲ್ಲಿ ಬರೆದಿತ್ತು ನಾಟಕೀಯವಾಗಿ ಎನ್ನುತ್ತಾ ಅವನ ಹಿಂದೆ ನಿಂತು ಮೊದಲು ಅವನ ತಲೆಗೆ ಎಣ್ಣೆ ಸುರಿದಳು. ಪುಣ್ಯ ಮಾಡಿದೀಯಾ ಕಣೆ ನೀನು ನನ್ನ ಸೇವೆ ಮಾಡೋದಕ್ಕೆ ಎಂದನವ ಅವಳನ್ನು ಛೇಡಿಸುತ್ತಾ. ಹೌದು ಬಿಡಿ, ತುಂಬ ಪುಣ್ಯ ಮಾಡಿದ್ದೀನಿ. ಅದೆಷ್ಟು ಅಂದರೆ 7 ಜನ್ಮಕ್ಕೂ ಸಾಕಾಗಿ ಮತ್ತೊಂದು ಜನ್ಮ ಹುಟ್ಟಿ ಬಂದರೂ ತೀರದೇ ಇರೋ ಅಷ್ಟು. ತಲೆಗೆ ಮಸಾಜ್ ಮಾಡುತ್ತಾ ಎಂದವಳು ಅದೆಷ್ಟು ಅಣಕಿಸುವಳೋ ಅವನಿಗೆ. ಯಾಕೆ ಹಾಗಂತೀಯ? ನಾನು ನಿನ್ನನ್ನು ಮದುವೆ ಆಗದೆ ಇದ್ದಿದ್ರೆ ಆ ಸ್ವೀಟ್ ಅಂಗಡಿಯಲ್ಲಿ ಲಡ್ಡು ಮಾಡ್ತಾ ಕುತ್ಕೊಂಡಿರ್ತಿದ್ದೆ ನೀನು. ನಿನ್ನ ಪುಣ್ಯ ನಾನು ನಿನಗೆ ತಾಳಿ ಕಟ್ಟಿದೆ ಎಂದ. ಹೌದು ಹೌದು ಎಂದವಳು ಅವನ ಮೈ ಕೈಗೆ ಎಣ್ಣೆ ಹಚ್ಚುತ್ತಾ ನಿಂತಳು. ಅವನ ಬರಿದಾದ ಹೊಳೆಯುವ ಮೈ ಕಂಡು ಅವಳಲ್ಲೇನೋ ಪುಳಕ.
ಆದರೆ ಅವ ಮತ್ತೆ ಹಿಂದಿನ ದಿನ ಕಣ್ಣಿಗೆ ಬಿದ್ದವರನ್ನೇ ನೆನೆದು ಯೋಚಿಸುತ್ತಾ ಕುಳಿತಿದ್ದ. ಅವನ ತೋಳಿಗೆ ಚೆನ್ನಾಗಿ ಎಣ್ಣೆ ಸವರಿದವಳು ಎತ್ತಲೋ ನೋಡುತ್ತಾ ಕುಳಿತಿದ್ದವನ ಕೆನ್ನೆಗೆ ತಕ್ಷಣ ಮುತ್ತಿಟ್ಟಳು. ಆಗ ಇಹಕ್ಕೆ ಬಂದ ಭಾರ್ಗವ್, ಈಗೀಗ ಕೇಳ್ದೇನೆ ಕೊಡ್ತಿದ್ಯಾ ಅಂದರೆ ತುಂಬ ಮುಂದುವರೆದಿದ್ಯಾ ಅಂತಾಯಿತು ಎನ್ನುತ್ತಾ ಛೇಡಿಸಿದ ಅವಳನ್ನು. ತನ್ನ ಯೋಚನೆಗಳು ಅವಳಿಗೆ ಗೊತ್ತಾಗಬಾರದಲ್ಲವೇ? ನನ್ನ ಗಂಡ ಇರೋದೇ ಹಾಗೆ, ಏನು ಮಾಡೋದು ಎಂದಳು ಅವನ ಮುಂದೆ ನಿಂತು. ನಾನು ಹೇಳಿದ್ದೆ ತಾನೆ, ಎಲ್ಲ ಹುಡುಗಿರ ಹಾಗೆ ನೀನು ನನಗೆ ಸೋಲ್ತೀಯಾ ಅಂತ, ಹಾಗೇ ಆಯಿತು ನೋಡು ಎಂದ ತನ್ನನ್ನೇ ಹೊಗಳಿಕೊಳ್ಳುತ್ತಾ. ನಾನು ಸೋತಿರೋದು ನನ್ನ ಗಂಡನಿಗೆ ಎಂದವಳು ಅವನ ಕಾಲಿಗೆ ಎಣ್ಣೆ ಹಚ್ಚಲು ಕೆಳಗೆ ಕುಳಿತಾಗ, ಇದೇನು ಮಾಡ್ತಿದ್ಯಾ ಪೂರ್ಣ ಎಂದು ಕೇಳಿದ ಕಾಲು ಹಿಂದೆಳೆದುಕೊಂಡು. ಕಾಲಿಗೂ ಎಣ್ಣೆ ಹಚ್ಚಿ ಮಸಾಜ್ ಮಾಡ್ತೀನಿ, ಎಲ್ಲಿ ಕಾಲನ್ನು ಮುಂದೆ ಸರಿಸಿ ಎಂದಳು. ಅದೆಲ್ಲ ಬೇಡ ಬಿಡು ಸಾಕು ಎಂದ ಅವಳು ತನ್ನ ಕಾಲು ಮುಟ್ಟುವುದು ಬೇಡವೆಂದು. ಏನಾಗೋದಿಲ್ಲ ಎಂದವಳು ಅವನ ಕಾಲು ಹಿಡಿದು ಪಾದಕ್ಕೆ ಎಣ್ಣೆ ಸವರಿದಳು. ನನ್ನನ್ನು ಕಂಡ್ರೇ ಉರಿದು ಬೀಳ್ತಿದ್ದ ಹುಡುಗಿ ಇವತ್ತು ನನ್ನ ಮೇಲೆ ಜೀವನೇ ಇಟ್ಟಿದ್ದಾಳೆ. ಅಮ್ಮ ಹೇಳಿದರು ಇವಳು ನನಗೆ ಒಳ್ಳೆ ಹೆಂಡತಿ ಆಗ್ತಾಳೆ ಅಂತ. ಅವ್ರ ಮಾತು ನಿಜ ಆಯಿತು. ಅವಳನ್ನೇ ನೋಡುತ್ತಿದ್ದ ಭಾರ್ಗವ್ ಮನದಲ್ಲಿ ಎಂದುಕೊಂಡ. ಅವಳ ಕಾಳಜಿ ಕಂಡು ಚೂರು ಪ್ರೀತಿ ಹೆಚ್ಚಾಯಿತವನಿಗೆ ಅವಳ ಮೇಲೆ. ಮೇಲೆದ್ದ ಪೂರ್ಣ, ನೀವು ಬ್ರಷ್ ಮಾಡಿ ನಾನು ಟೀ ಮಾಡ್ಕೊಂಡು ಬರ್ತೀನಿ, ಟೀ ಕುಡಿದು ಸ್ವಲ್ಪ ಹೊತ್ತು ಬಿಸಿಲಿಗೆ ಕುತ್ಕೊಳ್ಳಿ, ಆಮೇಲೆ ಸ್ನಾನ ಮಾಡುವಿರಂತೆ ಎಂದಳು. ನೀವು ಹೇಳಿದಾಗೆ ಆಗಲಿ ಮೇಡಮ್ ನಾಟಕೀಯವಾಗಿ ಎಂದ. ಅವನ ನಾಟಕಕ್ಕೆ ನಕ್ಕು ಹೊರನಡೆದಳು. ಅವಳ ಮುಂದೆ ತನ್ನ ಯೋಚನೆಗಳ ಗಂಟಿನ ಸುಳಿವು ಕೊಡದವ ಈಗ ಕೆಲಸಕ್ಕಿಳಿದ. ಫೋನ್ ಹಿಡಿದು ಮೊದಲು ಕಂಟಿಗೆ ಕರೆ ಮಾಡಿದ. ರಿಸೀವ್ ಮಾಡಿದ ಕಂಟಿ, ಹೇಳಿ ಅಣ್ಣ ಎಂದ. ಕಂಟಿ, ನನಗೆ ಒಂದಿಷ್ಟು ಇನ್ಫಾರ್ಮೇಷನ್ ಬೇಕಿತ್ತು, ಆದರೆ ಮೊದಲೇ ಹೇಳ್ತಿದ್ದೀನಿ, ಈ ವಿಷಯ ಯಾರಿಗೂ ಗೊತ್ತಾಗಬಾರ್ದು, ಆಯು ಅಮ್ಮನಿಗೆ ಯಾವುದೇ ಸುಳಿವು ಸಿಗಬಾರ್ದು ಎಂದ. ಅವರಿಗೆ ವಿಷಯ ಗೊತ್ತಾದರೆ ಬೇಡದ ಪ್ರಶ್ನೆಗಳ ಜೊತೆ ಮತ್ತೇನಾದರೂ ಯೋಚನೆ ಮಾಡುವರೆಂಬ ಉದ್ದೇಶವಷ್ಟೇ. ಸರಿ ಅಣ್ಣ, ಏನು ಹೇಳಿ ಎಂದ. ನಿನ್ನೆ ನಾವು ನಂದಿ ಬೆಟ್ಟಕ್ಕೆ ಹೋದಾಗ ನಾನು ಒಂದು ಚಿಕ್ಕ ಫ್ಯಾಮಿಲಿ ನೋಡಿದೆ. ಗಂಡ ಹೆಂಡತಿ 4-5 ವರ್ಷದ ಹೆಣ್ಮಗು ಇತ್ತು. ಅವ್ರ ಬಗ್ಗೆ ನನಗೆ ಮಾಹಿತಿ ಬೇಕಿತ್ತು. ಅಲ್ಲಿ ಸಾವಿರಾರು ಜನ ಬರ್ತಾರೆ, ಮಾಹಿತಿ ಯಾವುದು ಸಿಗೋದಿಲ್ಲ ಅಂತ ನನಗೂ ಗೊತ್ತು. ಆದರೂ ಒಂದು ಸಣ್ಣ ನಂಬಿಕೆಯಿಂದ ಕೇಳ್ತಿದ್ದೀನಿ ಅಷ್ಟೇ, ಸೊ ನೀನು ಕೇಳಿ ನೋಡು ಎಂದ. ಅವ್ರ ಫೋಟೋ ಏನಾದರೂ ಇದೆಯಾ ಅಣ್ಣ? ಇಲ್ಲ. ಹಾಗಾದರೆ ನೀವು ಹೇಳಿದಾಗೆ ಕಷ್ಟನೇ ಅಣ್ಣ, ಆದರೂ ವಿಚಾರಿಸ್ತೀನಿ ಎಂದ. ಓಕೆ, ನಾನು ಆಫೀಸಿಗೆ ಬರೋದ್ರೊಳಗೆ ಏನಾದರೂ ಇನ್ಫಾರ್ಮೇಷನ್ ಸಿಗುತ್ತಾ ನೋಡು ಎಂದ ಭಾರ್ಗವ್ ಕಾಲ್ ಕಟ್ ಮಾಡಿದ. ಸೂರಿ, ನೀನು ನನ್ನಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಮನದಲ್ಲೇ ಎಂದುಕೊಂಡ ಭಾರ್ಗವ್. 4 ವರ್ಷದ ಹಿಂದೆ ನಡೆದ ಘಟನೆ ಅದು. ಅವನ ಜೀವನದಲ್ಲೊಂದು ಕಪ್ಪು ಚುಕ್ಕೆಯೇ. ಜಗತ್ತಿಗೆ ಅಷ್ಟೂ ಗೊತ್ತಿರದ ಸತ್ಯವೊಂದು ಅವನೆದೆಯಲ್ಲಿ ಹುದುಗಿದ್ದರೆ ಅದು ಭಾರ್ಗವ್ ಮಾಡಿದ ತಪ್ಪೆಂದು ಶರಾವತಿ ಯಾವಾಗಲೂ ಹೇಳುತ್ತಿದ್ದರು. ತನ್ನ ಮೇಲೆ ನಂಬಿಕೆ ಇದ್ದರೂ ಯಾವಾಗಲೂ ತನ್ನನ್ನು ದೂರುವ ತಾಯಿಯ ಮುಂದೆ ಸತ್ಯ ಬಿಚ್ಚಿಡಬೇಕಿತ್ತವ. ಆ ಸತ್ಯ ಹೇಳಬೇಕಾದದ್ದು ಆ ಇಬ್ಬರೂ ಗಂಡ ಹೆಂಡತಿಯೇ ಹೊರತು ಭಾರ್ಗವನಲ್ಲ. ಅವ ಹಾಗೇ ಯೋಚಿಸುತ್ತಾ ಕುಳಿತಾಗ ಪೂರ್ಣ ಟೀ ಹಿಡಿದು ಬಂದಳು. ಅವಳ ಜೊತೆ ಹಿಂದಿನ ದಿನ ಹೋಗಿದ್ದರ ಬಗ್ಗೆ ಮಾತನಾಡುತ್ತಾ ಟೀ ಕುಡಿದು ಮುಗಿಸಿದವ ಆಫೀಸ್ ಕೆಲಸ ತುಂಬ ಇವೆ ಎಂದು ಸ್ನಾನಕ್ಕೆ ನಡೆದ. ಅವ ಸ್ನಾನ ಮಾಡಿ ತಯಾರಾಗಿ ಬರುವಷ್ಟರಲ್ಲಿ ಪೂರ್ಣ ಅವನಿಗೆ ತಿಂಡಿ ಬಿಸಿ ಮಾಡಿದ್ದಳು. ಮತ್ತೆ ಇಬ್ಬರೂ ಮಾತನಾಡುತ್ತಾ ತಿಂಡಿ ತಿಂದರು. ಭಾರ್ಗವ್ ಆಫೀಸ್ಗೆ ಹೋದರೆ ಪೂರ್ಣ ಮನೆಯ ಕೆಲಸಗಳತ್ತ ಗಮನ ಕೊಟ್ಟಳು. ನಾನು ಹೇಳಿದ್ರ ಬಗ್ಗೆ ಏನಾದರೂ ಮಾಹಿತಿ ಸಿಗ್ತಾ ಕಂಟಿ ಕೇಳಿದ ಭಾರ್ಗವ್ ಆಫೀಸ್ಗೆ ಬಂದಾಗ. ಇಲ್ಲ ಅಣ್ಣ, ನಂದಿ ಬೆಟ್ಟ ಟೂರಿಸ್ಟ್ ಪ್ಲೇಸ್ ಆಗಿರೋದ್ರಿಂದ ಅಲ್ಲಿ ಬಂದು ಹೋಗೋ ಜನ ಜಾಸ್ತಿ. ಅವರಲ್ಲಿ ಹೆಸರು ಗೊತ್ತಿಲ್ಲದೆ ಫೋಟೋನೂ ಇಲ್ಲದೆ ಕಂಡುಹಿಡಿಯೋದು ಕಷ್ಟ ಅಂದರು ಅಣ್ಣ ಎಂದ ಕಂಟಿ. ಅವನಾಗಲೇ ಭಾರ್ಗವನಿಗಿರುವ ಸಂಪರ್ಕಗಳ ಮೂಲಕ ವಿಚಾರಿಸಿದ್ದ. ಛೆ ಎಂದ ಭಾರ್ಗವ್ ಯೋಚನೆಗೆ ಬಿದ್ದ. ಯಾರಣ್ಣ ಅವರು? ನೀವು ಅವ್ರನ್ನ ನೋಡಿ ಹುಡ್ಕೋದಕ್ಕೆ ಹೇಳ್ತಿದ್ದೀರಾ ಅಂದಮೇಲೆ ನಿಮಗೆ ಅವ್ರ ಪರಿಚಯ ಇರಬೇಕಲ್ಲ. ಅವ್ರು ಯಾರು ಅಂತ ಹೇಳಿದರೆ ಹುಡ್ಕೋದಕ್ಕೆ ಸುಲಭ ಆಗುತ್ತೆ ಕೇಳಿದ ಕಂಟಿ. ಅವ್ರು ಯಾರು ಅಂತ ಹೇಳಿದರೆ ಹೇಗೆ ಏನು ಅನ್ನೋ ಪ್ರಶ್ನೆಗಳು ಮೂಡುತ್ತೆ ಕಂಟಿ. ಎಲ್ಲದಕ್ಕೂ ಉತ್ತರ ಕೊಡೋದಕ್ಕೆ ನನ್ನಿಂದ ಆಗೋದಿಲ್ಲ. ಆದರೆ ಅವರು ನನಗೆ ತುಂಬ ಮುಖ್ಯ ಆಗಿರೋರು. ಸಿಗಲಿಲ್ಲ ಪರವಾಗಿಲ್ಲ, ಭೂಮಿ ಗುಂಡಾಗಿದೆ ಅಂದಮೇಲೆ ಸಿಕ್ಕೇ ಸಿಗ್ತಾರೆ ಎಂದ ಭಾರ್ಗವ್. ಕಂಟಿಗೆ ಅರ್ಥವಾಗಲಿಲ್ಲ ಅವನ ಮಾತುಗಳು. ನೀನು ಹೋಗು, ಮತ್ತೆ ನೋಡೋಣ ಎಂದಾಗ ಕಂಟಿ ಹೊರನಡೆದ. ಭಾರ್ಗವ್ ಯೋಚಿಸುತ್ತಾ ಕುಳಿತ. ನೀನು ಅವತ್ತು ನನಗೆ ಮೋಸ ಮಾಡಿರಬಹುದು ಸೂರಿ,
ಆದರೆ ನಿನಗೆ ತೊಂದರೆ ಕೊಡೋ ಯಾವ ಯೋಚನೆಯೂ ಇಲ್ಲ ನನಗೆ. ಒಂದು ಸಾರಿ ಅಮ್ಮನ ಮುಂದೆ ಬಂದು ಸತ್ಯ ಹೇಳು ಸಾಕು. ಆ ಹುಡುಗಿ ಜೀವ ಹೋಗೋದಕ್ಕೆ ಕಾರಣ ನಾನಲ್ಲ ಅನ್ನೋದು ಅಮ್ಮನಿಗೆ ಗೊತ್ತಾಗುತ್ತೆ. ಆದರೆ ಆ ಒಂದು ಜೀವ ಹೋಗೋದಕ್ಕೆ ನಿನ್ನ ಪಾಲು ಇದೆ ಅಲ್ವಾ ಭಾರ್ಗವ್ ಎಂದಿತು ಮನ. ಬಹುಶಃ. ಆದರೆ ಸುಳ್ಳು ಹೇಳಿ ನನ್ನನ್ನು ಸಿಕ್ಕಾಕ್ಸಿದ್ದು ಆ ಸೂರಿ ಮತ್ತು ಕಲಾ. ಇರಲಿ, ಎಲ್ಲನೂ ಒಂದಲ್ಲ ಒಂದಿನ ಹೊರಗೆ ಬರುತ್ತೆ. ಆದರೆ ಪೂರ್ಣ ನನ್ನನ್ನು ತಪ್ಪು ತಿಳಿದಿದ್ರೆ ಸಾಕು ಎಂದುಕೊಂಡವ ನಂತರ ಕೆಲಸದತ್ತ ಗಮನ ಕೊಟ್ಟ ಸುಸ್ತಿದ್ದರು. ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ SH ಅವರನ್ನು.